UPSC 2027ರ ಕ್ಯಾಲೆಂಡರ್ ಕೂಡ ರಿಲೀಸ್ ಆಗಿದೆ. ಪ್ರಿಲಿಮ್ಸ್ ಎಕ್ಸಾಮ್ 23 ಮೇ 2027 ಮತ್ತು ಮೇನ್ಸ್ ಕೂಡ 20 ಆಗಸ್ಟ್ 2027ರಿಂದ ಇದೆ. ಇನ್ನು ಕೆಲವು ತಿಂಗಳ ನಂತರ ಜನವರಿ ಬರುತ್ತೆ. ಆಗ ನೋಟಿಫಿಕೇಷನ್ ಬರುತ್ತೆ, ಅಪ್ಲಿಕೇಶನ್ ಫಿಲ್ ಮಾಡ್ತೀವಿ. ಆಮೇಲೆ ಪ್ರಿಲಿಮ್ಸ್ ಡೇಟ್ ಕೂಡ ಫಿಕ್ಸ್ ಆಗಿದೆ. ನಿಮ್ಮ ಪ್ರಿಪ್ರೇಷನ್ ಈಗಲೇ ಸರಿಯಾಗಿ ಪ್ಲ್ಯಾನ್ ಮಾಡಿ. ಬಹಳ ಜನ ಹೇಳ್ತಾರೆ UPSC ತುಂಬ ಟಫ್ ಎಕ್ಸಾಮ್, ಅದನ್ನು ಕ್ಲಿಯರ್ ಮಾಡೋದು ತುಂಬ ಕಷ್ಟ. ಹೌದು, ಟಫ್ ಎಕ್ಸಾಮ್. ಆದರೆ ಅದು ನಿಮಗೆ ಮಾತ್ರ ಟಫ್ ಅಲ್ಲ. ಎಕ್ಸಾಮ್ ಬರೆಯುವ ಪ್ರತಿಯೊಬ್ಬ ಆಸ್ಪಿರೆಂಟ್ಸ್ಗೂ ಒಂದೇ ಕ್ವಶನ್ ಪೇಪರ್ ಬರುತ್ತೆ. ಹಾಗಿದ್ರೆ ಕ್ಲಿಯರ್ ಮಾಡೋದು ಯಾರಿಗೆ ಸಾಧ್ಯ? ಲಕ್ ಇದ್ದವರಿಗೆ ಮಾತ್ರ ಅಲ್ಲ. ಸರಿಯಾದ ಸ್ಟ್ರಾಟಜಿ, ಹಾರ್ಡ್ ವರ್ಕ್, ಕನ್ಸಿಸ್ಟೆನ್ಸಿ, ಡಿಸಿಪ್ಲಿನ್ ಇಟ್ಕೊಂಡು ಪ್ರಿಪ್ರೇಷನ್ ಮಾಡೋರಿಗೆ ಚಾನ್ಸ್ ಜಾಸ್ತಿ. ಮತ್ತೊಂದು ಬಿಗ್ ಡೌಟ್, ನಾನು ಕನ್ನಡ ಮೀಡಿಯಂ, ನನ್ನಿಂದ UPSC ಕ್ಲಿಯರ್ ಆಗುತ್ತಾ? ಖಂಡಿತ ಪ್ರಯತ್ನ ಮಾಡ್ಬೋದು. UPSC ಪ್ರಿಪ್ರೇಷನ್ನಲ್ಲಿ ನಿಮ್ಮ ಮೀಡಿಯಮ್ಗಿಂತ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್, ಪ್ರಿಪ್ರೇಷನ್ ಮತ್ತು ಆನ್ಸರ್ ರೈಟಿಂಗ್ ತುಂಬ ಮುಖ್ಯ ಆಗುತ್ತೆ. ಕನ್ನಡ ಮೀಡಿಯಂ ಅಂತ ನಿಮ್ಮ ಮೇಲೆ ನಿಮಗೆ ಡೌಟ್ ಇಟ್ಕೊಳ್ಬೇಡಿ. ನಿಮ್ಮ ಮುಂದೆ ಇನ್ನೂ ಸಮಯ ಇದೆ. ಆ ಸಮಯವನ್ನು ಪ್ಲಾನಿಂಗ್, ಪ್ರಿಪ್ರೇಷನ್, ರಿವಿಷನ್, PYQs, ಮಾಕ್ ಟೆಸ್ಟ್ ಇದಕ್ಕೆ ಬಳಸಿಕೊಳ್ಳಿ. ನಾಳೆಯಿಂದಲ್ಲ, ಇವತ್ತಿನಿಂದ ಸ್ಟಾರ್ಟ್ ಮಾಡಿ. ಯಾಕಂದರೆ 2027ರ ಎಕ್ಸಾಮ್ ಕ್ಯಾಲೆಂಡರ್ ಈಗಾಗಲೇ ಬಂದಿದೆ. ಇನ್ನೂ ನಿಮ್ಮ ಕೆಲಸ ಒಂದೇ, ಕ್ಯಾಲೆಂಡರ್ ನೋಡೋದಲ್ಲ, ಪ್ರಿಪ್ರೇಷನ್ ಶುರು ಮಾಡೋದು. UPSC ಬಗ್ಗೆ ನಿಮಗೆ ಯಾವ ಡೌಟ್ ಇದೆ? ಕಮೆಂಟ್ ಮಾಡಿ. ಈ ಥರ ಉಪಯುಕ್ತವಾದ ವಿಡಿಯೋಗಳಿಗಾಗಿ ಫಾಲೋ ಮಾಡಿ.